ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಮತ್ತು ನಮ್ಮ ಜೊತೆ ನಮ್ಮ ತಜ್ಞರು ಇದ್ದಾರೆ. ನಾವೆಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ತೆಗೆದು ನೋಡಿದಾಗ ಯಾರ್ದೋ ಹೊಸ ಕಾರು ಅಥವಾ ಯಾರ್ದೋ ಅದ್ಭುತವಾದ ವೆಕೇಷನ್ ಫೋಟೋಗಳು ಕಣ್ಣಿಗೆ ಬೀಳ್ತವೆ ಅಲ್ವಾ? ಹೌದು, ಖಂಡಿತ. ಇದು ಪ್ರತಿದಿನ ನಾವೆಲ್ಲರೂ ಮಾಡುವಂಥದ್ದೇ. ಆ, ಅದೇ ಕಟ್ಟಡ ಕಟ್ಟುವಾಗ ಅಥವಾ ಬಟ್ಟೆ ಹೊಲಿಯುವಾಗ ಅಳತೆ ಮಾಡೋದು ಅಥವಾ ಹೋಲಿಸೋದು ಬಹಳ ಮುಖ್ಯ. ಆದರೆ ಮನುಷ್ಯನ ಮನಸ್ಸಿನ ವಿಚಾರಕ್ಕೆ ಬಂದಾಗ ಈ ಕಂಪ್ಯಾರಿಸನ್ ಅನ್ನೋದು ನಮ್ಮನ್ನ ಹಿಂಸೆಗೆ ದೂಡುವ ಅತಿದೊಡ್ಡ ಪಿಡುಗು ಅಂತ ಮೂಲಗಳು ಹೇಳ್ತಿವೆ. ದಾರ್ಶನಿಕ ಜಿಡ್ಡು ಕೃಷ್ಣಮೂರ್ತಿಯವರ ಚಿಂತನೆಗಳನ್ನ ಆಧರಿಸಿ ಇವತ್ತು ನಾವು ಇದನ್ನೇ ಡಿಕೋಡ್ ಮಾಡ್ತಿದ್ದೀವಿ. ನಿಜ. ಹೋಲಿಕೆ ಅಂದ್ರೆ ಕೇವಲ ಒಂದು ಸಣ್ಣ ಕೆಟ್ಟ ಅಭ್ಯಾಸ ಅಲ್ಲ. ಅದು ಪ್ರೀತಿಯನ್ನೇ ಹೇಗೆ ನಾಶ ಮಾಡುತ್ತೆ ಮತ್ತು ಜಾಗತಿಕ ಮಟ್ಟದ ಸಂಘರ್ಷಗಳಿಗೆ ಹೇಗೆ ಕಾರಣ ಆಗುತ್ತೆ ಅನ್ನೋದು ನಿಜಕ್ಕೂ ಬೆಚ್ಚಿಬಿಡುವ ವಿಚಾರ. ಖಂಡಿತ. ಹಾಗಾದ್ರೆ ಮೊದಲಿಗೆ ನಮ್ಮ ಪರ್ಸನಲ್ ರಿಲೇಶನ್ಶಿಪ್ಸ್ಗಳಲ್ಲಿ ಈ ಕಂಪ್ಯಾರಿಸನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಾವು ನಮ್ಮ ಆಪ್ತರನ್ನ ನೋಡಿ ನೀನ್ ಅವ್ರ ಥರ ಯಾಕಿಲ್ಲ ಅಂತ ಕೇಳಿದಾಗ ಅಲ್ಲಿ ನಿಜಕ್ಕೂ ಏನಾಗ್ತಿರುತ್ತೆ? ಅಲ್ಲಿ ಆ ಕ್ಷಣದಲ್ಲಿ ಪ್ರೀತಿ ಸಾಯುತ್ತಿರುತ್ತೆ ಅಂತಲೇ ಹೇಳ್ಬೋದು. ಕೃಷ್ಣಮೂರ್ತಿಯವರ ಚಿಂತನೆಗಳ ಪ್ರಕಾರ ಎಲ್ಲಿ ಹೋಲಿಕೆ ಇರುತ್ತೋ ಅಲ್ಲಿ ಪ್ರೀತಿ ಇರಲು ಸಾಧ್ಯನೇ ಇಲ್ಲ. ಅಂದ್ರೆ ನಾವು ಅವ್ರನ್ನ ಇದ್ದ ಹಾಗೆ ಒಪ್ಕೊಳ್ತಿಲ್ಲ ಅಂತನಾ? ಹೌದು. ಪ್ರೀತಿ ಅಂದ್ರೆ ಒಬ್ಬ ವ್ಯಕ್ತಿ ಹೇಗಿದ್ದಾರೋ ಅವರ ನ್ಯಾಚುರಲ್ ಗುಣಗಳೇನು ಅದನ್ನೆಲ್ಲ ಹಾಗೆಯೇ ಒಪ್ಕೊಳ್ಳೋದು. ಆದರೆ ನಾವು ಕಂಪೇರ್ ಮಾಡಿದಾಗ ಅವರನ್ನ ನಮ್ಮ ತಲೆಯಲ್ಲಿರೋ ಒಂದು ನಿರ್ದಿಷ್ಟವಾದ ಅಚ್ಚಿಗೆ ಅಥವಾ ಮೋಲ್ಡ್ಗೆ ಹಾಕಲು ಟ್ರೈ ಮಾಡ್ತೀವಿ. ಹಾ, ಕರೆಕ್ಟ್. ಇದರಿಂದ ಅವರಲ್ಲಿರೋ ಯುನೀಕ್ನೆಸ್ ಅನ್ನೇ ನಾವು ನಾಶ ಮಾಡ್ತಿರ್ತೀವಿ. ಓ, ಇದು ನಿಜಕ್ಕೂ ಡೀಪ್ ಆಗಿದೆ. ಆದ್ರೆ ಈ ಅಭ್ಯಾಸ ಶುರುವಾಗೋದೆಲ್ಲಿಂದ? ನಾವೆಲ್ಲರೂ ಶಾಲೆಯಲ್ಲಿ ಬೆಳೆದ ರೀತಿಯನ್ನೊಮ್ಮೆ ನೆನ್ಪಿಸ್ಕೊಂಡ್ರೆ ಅವನಿಗೆ ಹೆಚ್ಚು ಮಾರ್ಕ್ಸ್ ಬಂದಿದೆ ನಿನ್ಗ್ಯಾಕಿಲ್ಲ ಅಂತ ಎಲ್ಲಾ ಮನೆಗಳಲ್ಲೂ ಕೇಳ್ತಾರೆ ತಾನೆ? ಹೌದು, ಅದು ಪ್ರತಿಯೊಂದು ಮನೆಯಲ್ಲೂ ಸರ್ವೇಸಾಮಾನ್ಯವಾಗಿ ನಡೆಯುವಂಥದ್ದೇ. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಹೀಗೆ ಕೇಳೋದ್ರಿಂದ ಮಕ್ಕಳಲ್ಲಿ ಒಂದು ಹೆಲ್ದಿ ಕಾಂಪಿಟೀಷನ್ ಬೆಳೆಯಲ್ವಾ? ಮುಂದೆ ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂತ ಆಂಬಿಷಿಯಸ್ ಆಗಿರ್ಬೇಕು ಅನ್ನೋ ಛಲ ಹುಟ್ಟಲ್ವಾ? ಮೇಲ್ನೋಟಕ್ಕೆ ಇದು ಪ್ರಗತಿ ಅಂತ ಅನ್ಸ್ಬೋದು, ಅಥವಾ ಇದು ಸಮಾಜ ಒಪ್ಕೊಂಡಿರೋ ಒಂದು ನಾರ್ಮಲ್ ಪ್ರಾಸೆಸ್. ಆದರೆ ಇದರ ಹಿಂದಿರೋ ಸೈಕಾಲಜಿಯನ್ನು ಅರ್ಥ ಮಾಡ್ಕೋಬೇಕು ನಾವು. ಆ ಮಗುವಿಗೆ ತನ್ನ ಬಗ್ಗೆಯೇ ಕೀಳರಿಮೆ ಶುರುವಾಗುತ್ತೆ ಅಥವಾ ತಾನೇ ಶ್ರೇಷ್ಠ ಅನ್ನೋ ಅಹಂಕಾರ ಬೆಳೆಯುತ್ತೆ. ಅಂದ್ರೆ ಅಲ್ಲಿ ಕಲಿಯುವಿಕೆಗಿಂತ ಪ್ರೆಷರ್ ಜಾಸ್ತಿ ಆಗುತ್ತೆ. ಎಕ್ಸಾಕ್ಟ್ಲಿ. ಅಲ್ಲಿ ನಿಜವಾದ ಜಾಯ್ಫುಲ್ ಲರ್ನಿಂಗ್ ಇರೋದೇ ಇಲ್ಲ. ಇನ್ನು ಕಾಂಪಿಟೀಷನ್ ಮತ್ತು ಆಂಬಿಷನ್ ಬಗ್ಗೆ ಹೇಳೋದಾದ್ರೆ, ಈ ಕಂಪ್ಯಾರಿಸನ್ ಇಂದ ಹುಟ್ಟುವ ಅಸೂಯೆ ಮತ್ತು ಹಪಾಹಪಿಗಳೇ ಜಗತ್ತಿನ ಯುದ್ಧಗಳಿಗೆ ಮೂಲ ಕಾರಣ ಅಂತ ಕೃಷ್ಣಮೂರ್ತಿ ವಾದಿಸ್ತಾರೆ. ಒಂದು ನಿಮಿಷ ಇಲ್ಲಿ. ಶಾಲೆಯಲ್ಲಿ ಬರೋ ಮಾರ್ಕ್ಸ್ಗೂ ಜಾಗತಿಕ ಮಟ್ಟದ ಯುದ್ಧಗಳಿಗೂ ಹೇಗೆ ಕನೆಕ್ಷನ್ ಕೊಡೋಕ್ ಸಾಧ್ಯ? ಇದು ಕೇಳಲು ಸ್ವಲ್ಪ ಎಕ್ಸಾಗಿರೇಷನ್ ಅನ್ಸಲ್ವಾ? ಒಂದು ಮಗು ಕ್ಲಾಸ್ನಲ್ಲಿ ಫಸ್ಟ್ ಬಂದ್ರೆ ದೇಶಗಳ ನಡುವೆ ಯುದ್ಧ ಹೇಗ್ ಶುರುವಾಗತ್ತೆ? ಅದೇ ಇಲ್ಲಿರೋ ಇಂಟ್ರೆಸ್ಟಿಂಗ್ ಪಾಯಿಂಟ್. ನೇರವಾಗಿ ಯುದ್ಧ ಆಗೋದಿಲ್ಲ. ಆದರೆ ಆ ಮನಸ್ಥಿತಿ ಹೇಗೆ ಡೆವಲಪ್ ಆಗುತ್ತೆ ಅಂತ ನೋಡಿ. ಬಾಲ್ಯದಲ್ಲಿ ಶುರುವಾಗುವ ನಾನು ಅವನಿಗಿಂತ ಮುಂದಿರಬೇಕು ಅಥವಾ ನನಗೆ ಹೆಚ್ಚು ಸಿಗಬೇಕು ಅನ್ನೋ ಮನಸ್ಥಿತಿ ಮನುಷ್ಯ ದೊಡ್ಡವನಾದ್ಮೇಲೆ ಕೇವಲ ಮಾರ್ಕ್ಸಿಗೆ ಸೀಮಿತ ಆಗಿರಲ್ಲ. ಅಂದ್ರೆ ಅದು ಬೇರೆ ಬೇರೆ ರೂಪ ತಗೊಳುತ್ತೆ ಅಂತನಾ? ಹೌದು, ಖಂಡಿತ. ಅದು ಸಂಪತ್ತು, ಅಧಿಕಾರ ಮತ್ತು ಕೊನೆಗೆ ರಾಷ್ಟ್ರೀಯ ಮಟ್ಟದ ದುರಾಸೆಯಾಗಿ ಬದಲಾಗುತ್ತೆ. ನನ್ನ ದೇಶ ನಿನ್ನ ದೇಶಕ್ಕಿಂತ ಪವರ್ಫುಲ್ ಆಗಿರಬೇಕು, ನಮ್ಮ ಆರ್ಥಿಕತೆ ಶ್ರೇಷ್ಠವಾಗಿರಬೇಕು ಅನ್ನೋ ರೇಸ್ ಶುರುವಾಗುತ್ತೆ. ಈ ನಿರ್ದಯವಾದ ಕಾಂಪಿಟೀಷನ್ ಕೊನೆಗೊಳ್ಳುವುದೇ ಹಿಂಸೆ ಮತ್ತು ಯುದ್ಧಗಳಲ್ಲಿ. ಪ್ರತಿಯೊಂದು ಮಗುವು ಯುನೀಕ್ ಆಗಿರುತ್ತೆ, ಆದರೆ ಈ ಶಿಕ್ಷಣ ವ್ಯವಸ್ಥೆ ಅವರನ್ನ ಕೇವಲ ರೇಸ್ ಹಾರ್ಸ್ಗಳನ್ನಾಗಿ ಮಾಡಿ ಇಡೀ ಸಮಾಜವನ್ನೇ ಒಂದು ಯುದ್ಧ ಭೂಮಿ ಮಾಡ್ತಿದೆ. ಈಗ ಲಿಂಕ್ ಅರ್ಥ ಆಗ್ತಿದೆ. ಅಂದ್ರೆ ಹೊರಗಿನ ಜಗತ್ತಿನಲ್ಲಿ ಇದು ಯುದ್ಧಕ್ಕೆ ಕಾರಣ ಆದ್ರೆ ನಮ್ಮ ಒಳಗಿನ ಮನಸ್ಸಿನಲ್ಲೂ ಇದು ಒಂದು ತರಹದ ಯುದ್ಧವನ್ನೇ ಸೃಷ್ಟಿಸುತ್ತೆ ಅಲ್ವಾ? ಹೌದು. ನಾವು ನಮ್ಮನ್ನೇ ಇನ್ನೊಬ್ಬರಿಗೆ ಅಥವಾ ಒಂದು ಐಡಿಯಲ್ ಸ್ಟೇಟ್ಗೆ ಕಂಪೇರ್ ಮಾಡ್ಕೊಂಡಾಗ ಏನಾಗುತ್ತೆ ಅನ್ನೋದು ನನ್ನ ಮುಂದಿನ ಪ್ರಶ್ನೆ. ಖಂಡಿತ. ಅದನ್ನೇ ಆಂತರಿಕ ಸಂಘರ್ಷ ಅಂತ ಕರೆಯೋದು. ಒಂದು ಚಿಕ್ಕ ಉದಾಹರಣೆ ತಗೊಳ್ಳೋಣ. ನಮಗೆ ಕೋಪ ಬಂದಾಗ ಆ ಕೋಪವನ್ನ ಕೇವಲ ಗಮನಿಸುವ ಬದಲು ನಾವು ತಕ್ಷಣ ನಾನು ಶಾಂತವಾಗಿರಬೇಕು ಅಂತ ಒಂದು ಆದರ್ಶ ಸ್ಥಿತಿಗೆ ನಮ್ಮನ್ನು ನಾವು ಹೋಲಿಸ್ಕೊಳ್ತೀವಿ. ಅಂದ್ರೆ ವಾಸ್ತವ ಮತ್ತು ಕಲ್ಪನೆಯ ನಡುವೆ ಒಂದು ಫೈಟ್ ಶುರುವಾಗುತ್ತೆ. ನಿಖರವಾಗಿ. ಅದೇ ವಾಟ್ ಈಸ್ ಮತ್ತು ವಾಟ್ ಶುಡ್ ಬಿ ನಡುವಿನ ಒದ್ದಾಟ. ಇವೆರಡರ ನಡುವಿನ ಅಂತರವೇ ನಮ್ಮ ಅಶಾಂತಿಗೆ ಕಾರಣ. ಕೋಪ ಅನ್ನೋದು ವಾಟ್ ಈಸ್, ಶಾಂತವಾಗಿರಬೇಕು ಅನ್ನೋದು ವಾಟ್ ಶುಡ್ ಬಿ.
ಆ ಹೋಲಿಕೆಯನ್ನ, ಆ ಜಡ್ಜ್ಮೆಂಟನ್ನ ಸಂಪೂರ್ಣವಾಗಿ ನಿಲ್ಲಿಸಿದಾಗ ಮಾತ್ರ ನಮ್ಮ ಮನಸ್ಸಿನ ನಿಜವಾದ ಸ್ಥಿತಿಯ ಅರಿವು ನಮಗೆ ಮೂಡುತ್ತೆ. ಇದು ತುಂಬಾನೇ ಪ್ರಭಾವಶಾಲಿಯಾದ ವಿಚಾರ. ಹೌದು. ಸೋರ್ಸ್ನಲ್ಲಿರೋ ಒಂದು ಪ್ರಬಲ ವಾಕ್ಯವನ್ನ ನಾವಿಲ್ಲಿ ಗಮನಿಸಲೇಬೇಕು. ಹೋಲಿಕೆಯು ಅಳತೆಯಾಗಿದೆ, ಅಳತೆಯು ವಿಚಾರದ ಭಾಗವಾಗಿದೆ ಮತ್ತು ವಿಚಾರವು ಯಾವಾಗಲೂ ಮಿತಿಯುಳ್ಳದು ಅಂತ. ಅಂದ್ರೆ ಥಾಟ್ ಅನ್ನೋದೇ ಒಂದು ಲಿಮಿಟೆಡ್ ಪ್ರಾಸೆಸ್. ಅರ್ಥ ಆಯ್ತು. ಅಂದ್ರೆ ನಾವು ಕಂಪೇರ್ ಮಾಡ್ತಿರೋವರೆಗೂ ನಮ್ಮಲ್ಲಿ ಅಶಾಂತಿ, ಅಸೂಯೆ, ಕೀಳರಿಮೆ ಇದ್ದೇ ಇರುತ್ತೆ. ಅದಿಲ್ದಾಗ ಮಾತ್ರ ನಮ್ಮಲ್ಲಿ ಶಾಂತಿ, ಸ್ಪಷ್ಟತೆ ಮತ್ತು ಸಹಜವಾದ ಕರುಣೆ ಇರಲು ಸಾಧ್ಯ ಅಲ್ವಾ? ಹೌದು. ಇದೊಂದು ಹೊಸ ದೃಷ್ಟಿಕೋನವನ್ನೇ ಕೊಡುತ್ತೇನಂದ್ರೆ ನಮ್ಮ ದೈನಂದಿನ ಬದುಕನ್ನ ನಾವು ಹೇಗ್ ನೋಡ್ತೀವಿ ಅನ್ನೋದನ್ನೇ ಬದಲಾಯಿಸುವಂತಹ ಒಂದು ಆಳವಾದ ಸತ್ಯ ಇದು. ಖಂಡಿತ. ಸೋರ್ಸ್ಗಳು ಹೇಳುವ ಹಾಗೆ ಈ ಹೋಲಿಕೆಯ ಸುಳಿಯಿಂದ ಹೊರಬರಲು ಕೆಲವು ನಿರ್ದಿಷ್ಟ ಧ್ಯಾನ ಕ್ರಮಗಳು ಇರಬಹುದು. ಅದು ನಮ್ಮ ಸ್ವಂತ ಅನ್ವೇಷಣೆಗೆ ಬಿಟ್ಟ ವಿಚಾರ. ಆದ್ರೆ ಮುಗಿಸುವ ಮುನ್ನ ನಾವೆಲ್ಲರೂ ಒಂದು ಕ್ಷಣ ಯೋಚಿಸೋಣ. ಕೇವಲ ಒಂದೇ ಒಂದು ದಿನದ ಮಟ್ಟಿಗಾದ್ರೂ ನಮ್ಮನ್ನ ಇತರರೊಂದಿಗೆ ಅಥವಾ ನಮ್ಮದೇ ಆದರ್ಶಗಳೊಂದಿಗೆ ಅಳೆದುಕೊಳ್ಳುವುದನ್ನ ನಾವು ಸಂಪೂರ್ಣವಾಗಿ ನಿಲ್ಲಿಸಿದ್ರೆ ನಮ್ಮ ಆ ದಿನದ ರೊಟೀನ್ ಮತ್ತು ಮನಸ್ಥಿತಿ ಎಷ್ಟು ಅದ್ಭುತವಾಗಿ ಬದಲಾಗಬಹುದು ಅಲ್ವಾ? ಈ ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ವಿಶ್ಲೇಷಣೆಯನ್ನ ಮುಗಿಸೋಣ.